ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಎಲ್ರಿಗೂ ಗೊತ್ತಿರುತ್ತೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ. ಬಟ್ ಇದಕ್ಕೆ ಟೊಮೊಟೊ ಇಲ್ಲ, ಏನು ಬೇಡ, ಅಷ್ಟು ಸಿಂಪಲ್ಲಾಗಿರೋಂಥ ಉಪ್ಪಿಟ್ಟು ಮಾಡ್ತೀನಿ. ಇದಕ್ಕೆ ನಾನು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, 2 ಈರುಳ್ಳಿ, ಒಂದು 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾರೆಟೇ ಇಂಪಾರ್ಟೆಂಟ್ ಇದಕ್ಕೆ. ಕ್ಯಾರೆಟ್ನ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಿಕ್ಕಿದ ಮಸಾಲೆ ಎಲ್ಲ ನಾನು ಹಾಗೆ ಹಾಕ್ತಾ ತೋರಿಸ್ತೀನಿ ಬನ್ನಿ, ಒಗ್ಗರಣೆ ಐಟಮ್ ಎಲ್ಲ. ಇವಾಗ ನಾನಿಲ್ಲಿ ಉಪ್ಪಿಟ್ಟಿನ ರವೆ, ಸಣ್ಣ ರವೆ ತೊಗೊಂಡಿದ್ದೀನಿ. ನೀಟಾಗಿ ಇದನ್ನು ಹುರ್ಕೊಳ್ಳೋಣ. 1 ಕಪ್ಪನ್ನ ತೊಗೊಂಡಿದ್ದೀನಿ, ಆಯಿತಾ? 1 ಕಪ್ಪನ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ಇದನ್ನು ಸಣ್ಣ ಉರಿಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಜೋರು ಮಾಡಿದ್ರೆ ಅದು ಸೀದೋಗ್ಬಿಡುತ್ತೆ. ಅದಕ್ಕೆ ಸಣ್ಣ ಉರಿಲಿ ಇಟ್ಕೊಂಡು, ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಅದ್ರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಆವಾಗ ಗೊತ್ತಾಗುತ್ತೆ ಇದು ಹುರಿದಿದೆ ಅಂತ. ಇದಕ್ಕೊಂಚೂರು ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಹಾಕ್ಕೊಂಡು ಹುರಿದ್ರೆ ನಮಗೆ ಬೇಗನೂ ಫ್ರೈ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ತುಪ್ಪ ಇದ್ರೆ ತುಪ್ಪ ಕೂಡ ಯೂಸ್ ಮಾಡಿ. ನಾನು ತುಪ್ಪ ಹಾಕಲ್ಲ ಇದಕ್ಕೆ. ತುಪ್ಪ ಟೇಸ್ಟ್ ನನಗೆ ಇಷ್ಟ ಆಗಲ್ಲ. ಅದಕ್ಕೇ ಉಪ್ಪಿಟ್ಟಿಗೆ ನಾನು ಎಣ್ಣೆ ಹಾಕ್ಬಿಟ್ಟೆ ಹುರಿತೀನಿ. ಚೆನ್ನಾಗಿ ಹುರ್ಕೋಬೇಕು. ಈ ಗಂಟು ಇದೆಯಲ್ಲ, ಇದೆಲ್ಲ ನೀಟಾಗಿ ಉದುರಾಗೆ ಆಗುತ್ತೆ. ಅಷ್ಟು ನೀಟಾಗಿರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಹುರಿತಾ ಇದ್ರೇ ಆ ಗಮ್ ಅಂತ ಬರುತ್ತೆ. ಆ ರವೆದು ಸ್ಮೆಲ್ ಇರುತ್ತಲ್ಲ ಅದು. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಆಗುತ್ತೆ. ನೀಟಾಗಿ ಸಿಮ್ ಹಾಕ್ಕೊಂಡು ಒಂದು 5-10 ನಿಮಿಷ ಉರಿಬೇಕು, ಇಲ್ಲ ಸೀದೋಗ್ಬಿಡುತ್ತೆ ರವೆ ಅಲ್ವಾ, ಅದಕ್ಕೋಸ್ಕರನೇ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಉದುರಾಗಿರಬೇಕು. ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡ್ಬಿಡ್ತೀನಿ. ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಗ್ಗರಣೆ ಒಂಚೂರು ಫ್ರೈ ಮತ್ತು ಕಡಲೆಬೇಳೆ, ಉದ್ದಿನ ಬೇಳೆ, ಇದು ಅಷ್ಟೇ ಸಿಮ್ಮಲ್ಲೇ ಇರಬೇಕು. ಕಡಲೆಕಾಯಿ ಬೀಜ, ಈ 3 ಸೀದೋಗ್ಬಿಟ್ಟು ಒಗ್ಗರಣೆ ಕೊಟ್ಕೊಂಬಿಡೋಣ. ಇವಾಗ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ಸ್ವಲ್ಪ ಶುಂಠಿ ಇತ್ತಲ್ಲ, ಶುಂಠಿ ತುರಿದಿಟ್ಟಿರೋದು ಅದನ್ನು ಹಾಕ್ಕೊಂಬಿಡೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಇದಿಟ್ಕೊಂಡಿದ್ವಲ್ಲ ಈರುಳ್ಳಿ ಕಟ್ ಮಾಡಿರೋದನ್ನು ಅದು ಹಾಕ್ಕೊಂಬಿಡೋಣ. ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಇವಾಗ ಫ್ರೈ ಮಾಡ್ಕೊಬಿಡೋಣ. ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಖಾರ ಬೇಕು ಅಂದರೆ ಒಗ್ಗರಣೆ ಹಾಕ್ತಿರಲ್ಲ ಆವಾಗಲೇ ಹಾಕ್ಕೊಳ್ಳಿ. ನಾನು ಆಮೇಲೆ ಹಾಕ್ಕೋತೀನಿ, ಮಕ್ಕಳು ತಿನ್ನೋದಲ್ವಾ, ಅದಕ್ಕೆ ಆಮೇಲೆ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಬಿಡೋಣ. ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಬ್ರೌನ್ ಆಗಿದೆ ನೋಡಿ, ಇಷ್ಟ ಆದರೆ ಸಾಕು. ಇಲ್ಲ ತುಂಬ ಸೀದೋಗ್ಬಿಡುತ್ತೆ ಉಪ್ಪಿಟ್ಟೆಲ್ಲ, ಸೀದೋಗಿರೋ ವಾಸನೆ ಬರುತ್ತೆ. ಇಷ್ಟ ಆದರೆ ಸಾಕು. ಇಷ್ಟು ಸಾಕು. ಇದಕ್ಕೆ ಚೂರು ಇದಿಟ್ಕೊಂಡಿದ್ವಲ್ಲ ಕ್ಯಾರೆಟ್, ಒಂದೇ ಒಂದು ಕ್ಯಾರೆಟ್ ಇಟ್ಕೊಂಡಿದ್ದು ತುರಿದ್ಬಿಟ್ಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ತುಂಬ ಫ್ರೈ ಮಾಡೋದು ಬೇಡ. ಕ್ಯಾರೆಟ್ ಸ್ಮೆಲ್ಲು ಮತ್ತು ಟೇಸ್ಟು, ಫ್ಲೇವರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಹಾಕಬೇಕು. ಇಲ್ಲ ನೀರು ಹಾಕ್ತಿರಲ್ಲ ಕುದಿಬೇಕಾದ್ರೆ, ಆವಾಗ ಬೇಕಾದ್ರೂ ಹಾಕ್ಬೋದು. ಇವಾಗ ಒಂಚೂರು ಫ್ರೈ ಆದರೆ ಹಸಿ ಸ್ಮೆಲ್ ಹೋಗುತ್ತೆ ಅಂತ ಇವಾಗಲೇ ಹಾಕ್ಬಿಡ್ತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ಫ್ರೈ ಮಾಡಿಬಿಡೋಣ. ಇವಾಗ ನಾನು ಇದರಲ್ಲಿ 1 ಕಪ್ ತೊಗೊಂಡಿದ್ದೆ ಅಲ್ವಾ ನೀರು, ರವೆ, 1 ಕಪ್ಪಿಗೆ 1/4 ಕಪ್ಪು ನೀರು ಹಾಕ್ತಾಯಿದ್ದೀನಿ. ನಿಮಗೆ ರವೆ ನೀರು ಕ್ವಾಂಟಿಟಿ ನೋಡ್ಕೊಳ್ಳಿ. ನೋಡಿ ಇಷ್ಟು ಹಾಕ್ತಾಯಿದ್ದೀನಿ, 1/4 ಕಪ್ಪು ನೀರು ಹಾಕ್ತಾಯಿದ್ದೀನಿ. ನನಗೆ ಅಂದಾಜಾಗಿ ಗೊತ್ತು, ಹಾಕ್ಕೊತೀನಿ. ಬಟ್ ವಿಡಿಯೋಗೋಸ್ಕರ ನಾನು ಕಪ್ ಅಳತೆ ಮಾಡಿದೆ ಅಷ್ಟೇ. ಉಪ್ಪು ಹಾಕಿದೆ ಆಗಲೇ, ಸ್ವಲ್ಪ ಕಮ್ಮಿ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಚೂರು ಉಪ್ಪು ಹಾಕ್ಕೊಂಡು ತಿರುಗಿಬಿಡೋಣ. ಸ್ವಲ್ಪ ಒಂದು ಕುದಿ ಬರಲಿ. ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಂಬಿಡೋಣ. ಆಮೇಲೆ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ನೋಡಿ, ಇಷ್ಟು ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಇದು ಕೂಡ ಹಾಕ್ಕೊಂಡು ಸ್ವಲ್ಪ ಇದು ಮಾಡಿಬಿಡೋಣ. ಇದು ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ಕುದ್ರೇ ಅದು ನಾವು ರವೆ ಹಾಕೋಕ್ಕೆ ಈಸಿ ಆಗುತ್ತೆ. ನೋಡಿ ಚೆನ್ನಾಗಿ ಕುದಿದೆ. ಲೆಮನ್ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಲೆಮನ್ ಇರಲಿಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡಿದೆ. ಇವಾಗ ರವೆನ ಸಣ್ಣ ಉರಿ ನೀರು ಮಾಡಿಕೊಂಡು, ಆ ಮಸಾಲೆ ನೀರು ಕುದೀತಾ ಇದೆಯಲ್ಲ, ಸಣ್ಣಗೆ ಉರಿ ಮಾಡಿಕೊಂಡು ನಿಧಾನಕ್ಕೆ ಹಾಕಬೇಕಿಲ್ಲ, ಗಂಟಾಗಿಬಿಡುತ್ತೆ. ನಾನು ಇವಾಗ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಆದಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ, ಇಷ್ಟು ಚೆನ್ನಾಗಾಗುತ್ತೆ. ನಿಮಗೆ ತೆಳ್ಳಗೆ ಬೇಕು ಅಂದರೆ ನೀರು ಜಾಸ್ತಿ ಇಟ್ಕೊಳ್ಳಿ, ಗಟ್ಟಿಗೆ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಯಾಕಂದರೆ ನಾವು ಅದು ಹಾಕಿದ್ಮೇಲೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರನೇ. ರವೆ ಎಲ್ಲ ಗಟ್ಟಿಗಾಗ್ಬಿಡುತ್ತೆ. ತುಂಬ ಗಟ್ಟಿಗಿದ್ರೆ ತಿನ್ನೋಕ್ಕಾಗಲ್ಲ. ಮೀಡಿಯಮಾಗಿ ಸಾಫ್ಟಾಗಿದ್ದರೆ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ನಾನು ಮಾಡಿರೋ ಉಪ್ಪಿಟ್ಟು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸಿಂಪಲ್ಲಾಗೆ ಟೈಮ್ ಇಲ್ಲದೆ ಇರೋವಾಗ ಯಾರು ಬೇಕಾದರೂ, ಬ್ಯಾಚುಲರ್ಸ್ ಆಗಲಿ ಯಾರು ಬೇಕಾದ್ರೂ